ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಪಲ್ಲವಿ ಅಮಿತ್ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮತ್ತೊಂದು ಆರೋಗ್ಯಕರವಾದ ರೆಸಿಪಿ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಆ ರೆಸಿಪಿ ಯಾವುದಪ್ಪ ಅಂದರೆ ಬಾಳೆ ದಿಂಡಿಂದ ಮಾಡಿರೋಂಥ ಜ್ಯೂಸ್. ಒಂದು ಬಾಳೆ ದಿಂಡು ತಗೊಂಡು ಅದರ ಸುತ್ತ ಇರೋವಂಥ ಔಟರ್ ಲೇಯರ್ನ ರಿಮೂವ್ ಮಾಡಿ ಮಧ್ಯದಲ್ಲಿರುವಂಥ ಸ್ಟೆಮ್ನ ತಗೊಂಡು ಚಿಕ್ಕ ಚಿಕ್ಕ ರೌಂಡಾಗಿ ಕಟ್ ಮಾಡಿ ಅದನ್ನು ತಣ್ಣೀರಲ್ಲಿ ನೆನೆಸ್ಕೋಬೇಕು. ತಣ್ಣೀರಲ್ಲಿ ಅಥವಾ ಮಜ್ಜಿಗೆ ನೀರಲ್ಲಿ ನೆನೆಸಿದ್ರೂ ಕೂಡ ಚೆನ್ನಾಗಿರುತ್ತೆ. ಮಜ್ಜಿಗೆ ನೀರಲ್ಲಿ ನೆನೆಸೋದ್ರಿಂದ ಬಾಳೆ ದಿಂಡು ಕಪ್ಪಾಗಲ್ಲ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನಾನಿವತ್ತು ತಣ್ಣೀರಲ್ಲೇ ನೆನೆಸಿದ್ದೀನಿ ಅದನ್ನು. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದು ಕಟ್ ಮಾಡಿರೋವಂಥ ಬಾಳೆ ದಿಂಡನ್ನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಜ್ಯೂಸ್ ಥರ ಮಾಡಿ ಅದಾದಮೇಲೆ ಸೋಸ್ಕೊಳ್ಳಿ. ಈ ಜ್ಯೂಸನ್ನ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಸ್ ಕಮ್ಮಿ ಆಗುತ್ತೆ ಮತ್ತು ಗಾಲ್ ಬ್ಲ್ಯಾಡರಲ್ಲಿರುವಂಥ ಸ್ಟೋನ್ಸು ಕೂಡ ಕಡಿಮೆ ಆಗುತ್ತೆ. ನಾರ್ಮಲ್ಲಾಗಿ ಅಟ್ಲೀಸ್ಟ್ 3 ತಿಂಗಳಿಗೊಂದ್ಸಲ ಅಥವಾ 6 ತಿಂಗಳಿಗೊಂದ್ಸಲನಾದರೂ ಈ ಥರ ಜ್ಯೂಸನ್ನ ಕುಡಿಬೇಕು. ಈಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರೂ ನೀರನ್ನು ಕಮ್ಮಿ ಕುಡಿತಾರೆ. ಸೊ ಅದರಿಂದ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅಂಥವರು ಇಂಥ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಸು ಕೂಡ ಕಮ್ಮಿ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.